ಹಾಯ್ ಗೈಸ್, ಸೆಕೆಂಡ್ ಲಾಸ್ಟ್ ಪಾರ್ಟ್ ಆಗಿರುತ್ತೆ ಬಾರ್ಬಿ ಮಿಸ್ಟ್ರೀಸ್ ಸೀಸನ್ 1 ಸೊ ಲೆಟ್ ಸ್ಟಾರ್ಟ್. ಸೊ ನಾವು ನೋಡ್ತೀವಿ ಇಲ್ಲಿ ಕಾರ್ಸನ್ ಕೆಸಿರಿ ಜೊತೆ ಮಾತಾಡ್ತಾ ಇರ್ತಾರೆ, ಯಾರು ಮುಂದೆ ರೈಡ್ ಮಾಡೋದು ಅದರ ಬಗ್ಗೆ ಕೇಳ್ತಾ ಇರ್ತಾರೆ. ಕ್ಯಾಸಿರಿಗೆ ಆಸೆ ಇರ್ತದೆ, ಬಟ್ ಅವಳು ಸುಮ್ಮನೆ ಇರ್ತಾಳೆ. ಬಟ್ ಬ್ರಾಕ್ಲಿನ್ ಹೇಳ್ತಾಳೆ ಬಾರ್ಬಿ ತುಂಬ ಚೆನ್ನಾಗಿ ರೈಡ್ ಮಾಡ್ತಾಳೆ, ಅವಳೇ ಮಾಡೋದು ಒಳ್ಳೇದು ಅನಿಸುತ್ತೆ. ಸೊ ಈ ಕಾಂಪಿಟೇಷನಲ್ಲಿ ವಿನ್ ಆಗೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಲ್ಲಿ ಮಾರ್ಗನ್ ಸ್ವಲ್ಪ ಹೇಳಿಕೊಡ್ತಾ ಇರ್ತಾಳೆ ಹೇಗೆ ರೈಡ್ ಮಾಡಬೇಕು ಅಂತ. ಸೊ ಬಾರ್ಬಿ ಫಸ್ಟಿಗೆ ತುಂಬ ಚೆನ್ನಾಗಿ ರೈಡ್ ಮಾಡ್ತಾಳೆ, ಬಟ್ ಅವಳು ತುಂಬ ಜಾಸ್ತಿ ಪ್ರಯತ್ನ ಪಡ್ತಾಳೆ ರೈಡ್ ಮಾಡಲಿಕ್ಕೆ, ಯಾಕಂದರೆ ತುಂಬ ಜಾಸ್ತಿ ಎತ್ತರದಲ್ಲಿ ಇರ್ತದೆ. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಮಾರ್ಗನ್ ಹೇಳ್ತಾಳೆ ತುಂಬ ಜಾಸ್ತಿ ಪ್ರಯತ್ನ ಮಾಡಲೇಬೇಕು ನೀನು ಅಂತ. ಅಲ್ಲಿಗೆ ರಿನೆ ಓಡ್ಕೊಂಡು ತುಂಬಾ ಜಾಸ್ತಿ ಸೂಪರ್ ಡೂಪರ್ ಎಂಟ್ರಿ ಕೊಡ್ಕೊಂಡು ಬರ್ತಾಳೆ. ಸೊ ಇಲ್ಲಿ ಬ್ರಾಕ್ಲಿನ್ ಬಾರ್ಬಿ ಹೇಳ್ತಾಳೆ, ನೀನು ಎಂತ ಮಾರೈತಿ ಧಮಾಕೆದಾರಿ ಎಂಟ್ರಿ ಮಾಡಿದ್ಯಾ. ಆ್ಯಂಡ್ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾಳೆ ರಿನೆ. ಸೊ ಅದನ್ನು ಕೇಳಿ ಇವರಿಬ್ಬರಿಗೂ ಕೂಡ ಶಾಕ್ ಆಗುತ್ತೆ, ಏನಾದರೂ ಮಾಡಿ ನಾವು ಈ ಸಿಚುವೇಶನಿಂದ ಪಾರಾಗಬೇಕು ಅಂತ. ಸೊ ನಮಗಿಲ್ಲಿ ಗೊತ್ತಾಗುತ್ತೆ ಆ ಪಾಡ್ಕಾಸ್ಟನ್ನು ಜಿಯೋನಿ ಕೂಡ ಕೇಳ್ತಾ ಇರ್ತಾನೆ, ಆ್ಯಂಡ್ ಅವನಿಗೆ ಎಲ್ಲ ಕೂಡ ಗೊತ್ತಿರ್ತದೆ. ಸೊ ಇಲ್ಲಿ ಕ್ಯಾಸಿಡಿಗೆ ರೈಡ್ ಮಾಡಲಿಕ್ಕೆ ಹೇಳ್ತಾಳೆ ಬಾರ್ಬಿ. ಇವರು ಫೇಕ್ ಪಾಡ್ಕಾಸ್ಟನ್ನು ಮಾಡ್ತಾರೆ. ಅದರಲ್ಲಿ ಹೇಳ್ತಾಳೆ ಆ್ಯಕ್ಚುಲಿ ಪೆಪ್ಪರ್ನ ಒಂದು ಜಾತಿಗೆ ಸೇರಿದ್ದು ಟೊರ್ನಾಡೋ, ಆ್ಯಂಡ್ ಸುಮ್ಮನೆ ಸುಮ್ಮನೆ ಏನೇನೋ ಹೇಳ್ತಾರೆ. ಸೊ ಆ್ಯಕ್ಚುಲಿ ರಿಯಲ್ ಆಗಿರ್ತದೆ ಅದು. ಜಿಯೋನಿ ಇದನ್ನೆಲ್ಲ ಕೇಳಿ ಅವನು 2 ಗಂಟೆ ಆ ಒಂದು ಏರಿಯಾಗೆ ಬರಬೇಕು ಅಂತ ಒಪ್ಕೋತಾನೆ. ಆ್ಯಂಡ್ ಅವನು ಹೇಳ್ತಾನೆ ಇವ್ರದ್ದು ಪಾಡ್ಕಾಸ್ಟ್ ತುಂಬ ಜಾಸ್ತಿ ಬೋರಿಂಗ್ ಇದೆ, ನಾನು ಸಾಂಗ್ ಕೇಳ್ತೀನಿ ಹಾಗೆ ಹಿಂಗೆ ಅಂತ. ಬ್ಲೂಡ್ಬರ್ಗನ್ ಹೇಳ್ತಾನೆ ನೀನು ಏನು ಮಾಡಲಿಕ್ಕೆ ಹೊರಟಿದ್ಯಾ ಅಂತ. ಜಿಯೋನಿ ಏನೂ ಹೇಳಲ್ಲ. ನಾವು ನೋಡ್ತೀವಿ ಆ ಪ್ಲೇಸ್ಗೆ ಬಾರ್ಬಿ ಬ್ರಾಕ್ಲಿನ್ ಬಂದಿರ್ತಾರೆ. ಆ್ಯಂಡ್ ಕೆನ್, ಮಾರ್ಕಸ್, ರಿನಿ ಎಲ್ಲರೂ ಕೂಡ ಬಂದಿರ್ತಾರೆ. ಆ್ಯಂಡ್ ಆ ಹಾರ್ಸ್ ಕೂಡ ಅಲ್ಲೇ ಇರ್ತದೆ. ಆ್ಯಂಡ್ ಇವರಿಬ್ಬರು ಕೂಡ ಪ್ಲ್ಯಾನ್ ಮಾಡ್ತಾರೆ ಏನಾದರೂ ಮಾಡಲೇಬೇಕು, ಈಗ ಆ ಒಂದು ವ್ಯಕ್ತಿಯನ್ನು ನಾವು ಹುಡುಕಬೇಕು ಅಂತ. ಆ್ಯಂಡ್ ಆ ಟೈಮಲ್ಲಿ ಅವ್ರಿಗೆ ನೆನಪಾಗಿದ್ದು ಫೋಟೋ ತೆಕ್ಕೊಳ್ಳಿಕ್ಕೆ, ಆ್ಯಂಡ್ ಟಪಟಪ ಅವ್ರ ಫೋಟೋ ಕೂಡ ತೆಕ್ಕೋತಾರೆ. ಈ ಸೀನ್ ತುಂಬ ಜಾಸ್ತಿ ಚೆಂದ ಇತ್ತು. ಆ್ಯಕ್ಚುಲಿ ನನಗೆ ಇವರ ಒಂದು ಟೀಮ್ ಇಷ್ಟ ಆಗೋದೇನೆಂದರೆ, ಯಾವುದೇ ಸಿಚುವೇಷನಲ್ಲಿ ಇರಲಿ ಆ ಸಿಚುವೇಷನಲ್ಲಿ ಕೂಡ ಅವರು ತುಂಬ ಜಾಸ್ತಿ ಕಾಮಾಗಿ ಯೋಚನೆ ಮಾಡ್ತಾರೆ. ಆ್ಯಂಡ್ ಅವರು ಆ ಸಿಚುವೇಷನನ್ನು ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ನೋಡಿ ನಾವು ಜಿಯೋನಿಯನ್ನು ನೋಡ್ತೀವಿ, ಆ ಒಂದು ಹಾರ್ಸ್ನ ಗಾಡಿಯನ್ನು ಅವನು ತಗೊಂಡು ಹೋಗ್ಬಿಡ್ತಾನೆ. ಆ್ಯಂಡ್ ಇವರು ಕೂಡ ಫಾಲೋ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ಒಂದು ಚೇಸಿಂಗ್ ಏನಿದೆ ತುಂಬ ಜಾಸ್ತಿ ಚೆಂದ ಇದೆ. ಆ್ಯಕ್ಚುಲಿ ಬಾರ್ಬಿಗೆ ಯಾವ ಸೈಡ್ ಗಾಡಿ ಓಡಿಸ್ಬೇಕಂತ ಗೊತ್ತಾಗ್ತಾ ಇರಲ್ಲ, ಯಾಕಂದರೆ ಇಂಗ್ಲೆಂಡಲ್ಲಿ ಬೇರೆ ರೀತಿ ಗಾಡಿ ಓಡಿಸೋದಲ್ಲ. ಸೊ ಹಾಗಾಗಿ ತುಂಬ ಕಷ್ಟಪಟ್ಟು ಅವರು ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಫೈನಲಿ ನಾವು ನೋಡ್ತೀವಿ ಆ ಹಾರ್ಸ್ನ ಒಂದು ಗಾಡಿಯಲ್ಲಿ ಯಾರೂ ಇರಲಿಲ್ಲ. ಆ್ಯಂಡ್ ಇಲ್ಲಿ ಈ ಒಂದು ಹಾರ್ಸ್ ಕೂಡ ಬಚಾವಾಗಿರ್ತದೆ. ಟೊರ್ನಾಡೋನ ಇಲ್ಲಿ ಕರ್ಕೊಂಬಂದಿರಲ್ಲ. ಆ್ಯಂಡ್ ಟೊರ್ನಾಡೋ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದೆ ಕ್ಯಾಸಿಡಿ ಜೊತೆ. ಕ್ಯಾಸಿಡಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಆ ಪ್ರಾಕ್ಟೀಸ್ ನೋಡಿ ಬಾರ್ಬಿ ಹೇಳ್ತಾಳೆ ಕ್ಯಾಸಿಡಿ ಒಂದು ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಲಿ. ಮಾರ್ಗನ್ ಕೂಡ ಹೇಳ್ತಾಳೆ ಇವಳು ನ್ಯಾಚುರಲ್ ರೈಡರ್, ನಂತರ ಅಲ್ಲ. ಇಲ್ಲಿ ನಾವು ನೋಡ್ತೀವಿ ಆಫೀಸರನ್ನು, ಅವರು ಕೂಡ ಬಂದಿರ್ತಾರೆ. ಆ್ಯಂಡ್ ಅವ್ರ ಜೊತೆನೇ ಸ್ವಲ್ಪ ಕಾರ್ಸನ್ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗುತ್ತೆ, ಅದು ಬಂದುಬಿಟ್ಟು ಈ ಒಂದು ಧಮಾಕೆದಾರನ ಒಂದು ಟೀಮ್. ಸೊ ಇಲ್ಲಿ ಒಂದು ಟೀಮ್ ಕ್ರಿಯೇಟ್ ಆಗಿದೆ. ಬಾರ್ಬಿ ಮತ್ತು ಬ್ರಾಕ್ಲಿನ್ ಒಂದು ಜಬರ್ದಸ್ತ್ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ಆ ಪ್ಲ್ಯಾನಿಗೆ ಈ ಒಂದು ವ್ಯಕ್ತಿ ಏನಿದ್ದಾರೆ ವರ್ಕರ್, ಅವರು ಕೂಡ ಸಾಥ್ ಕೊಡಲಿಕ್ಕಿದ್ದಾರೆ. ಸೊ ಇಲ್ಲಿ ಬ್ಲೂಡ್ಬರ್ಗರ್ ಮತ್ತು ಜಿಯೋನಿ ಮಾತಾಡ್ತಾ ಇರ್ತಾರೆ ಏನೆಲ್ಲ ಮಾಡಬೇಕು ಅಂತ. ಅಲ್ಲಿಗೆ ಎಪಿಸೋಡ್ ಮುಗೀತದೆ. ಇನ್ನು ಲಾಸ್ಟ್ ಎಪಿಸೋಡ್ ಇದೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.